ಬಾಲಿವುಡ್ನಲ್ಲಿ ಇಷ್ಟೊಂದು ಕೋಮುವಾದ ಇದೆಯಾ? ಬಾಲಿವುಡ್ನಲ್ಲಿರೋ ಕೋಮುವಾದಿ ಮನಸ್ಥಿತಿಯನ್ನ ಬಯಲಿಗೆಳೆದ AR ರೆಹಮಾನ್. ಜಾಗತಿಕ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ದ AR ರೆಹಮಾನ್ ಅವರಿಗೆ ಇದೀಗ ಅವಕಾಶ ಇಲ್ವಾ? ನಮಸ್ಕಾರ, ADIN.comಗೆ ಸ್ವಾಗತ. ನಾನು ಸಪನಾ. ಭಾರತೀಯ ಸಂಗೀತವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದ ಅಪರೂಪದ ಪ್ರತಿಭೆಗಳಲ್ಲಿ AR ರೆಹಮಾನ್ ಕೂಡ ಪ್ರಮುಖರು. ಕಳೆದ 4 ದಶಕಗಳಿಂದಲೂ ಸಂಗೀತ ನಿರ್ದೇಶಕರಾಗಿ ಹೆಸರನ್ನು ಮಾಡಿರೋ ಅವರು ಆಸ್ಕರ್ನಂತಹ ಪ್ರತಿಷ್ಠಿತ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ತಮ್ಮ ವೃತ್ತಿ ಬದುಕಿನಲ್ಲಿ ಹಲವಾರು ಹಿಟ್ ಹಾಡುಗಳನ್ನು ನೀಡಿರೋ ಅವರು ಕಳೆದ 8 ವರ್ಷಗಳಿಂದ ಅವಕಾಶನೇ ಸಿಗದೆ ವಂಚಿತರಾಗಿದ್ದಾರೆ. ಹೀಗಂತ ಹೇಳಿದ್ದು ಕೂಡ ಸ್ವತಃ ಆಸ್ಕರ್ ಪ್ರಶಸ್ತಿ ವಿಜೇತ ಸಂಗೀತ ಮಾಂತ್ರಿಕ AR ರೆಹಮಾನ್. ಬಿಬಿಸಿಗೆ ನೀಡಿರೋ ಸಂದರ್ಶನದಲ್ಲಿ ಮಾತನಾಡಿದ AR ರೆಹಮಾನ್ ಅವರು ಹಿಂದಿ ಚಿತ್ರರಂಗದಲ್ಲಿ ತಮಗೆ ಸಿಗಬೇಕಾದ ಅವಕಾಶಗಳು ಕಳೆದ 8 ವರ್ಷದಿಂದ ಕೈ ತಪ್ಪುತ್ತಾ ಇದೆ. ಇದು ಕೋಮುವಾದಿ ಮನಸ್ಥಿತಿ ಕೂಡ ಇರಬಹುದು. ನಾನು ಮುಸಲ್ಮಾನ್ ಅನ್ನೋ ಕಾರಣಕ್ಕೆ ನನಗೆ ಬಾಲಿವುಡ್ ಸಿನಿಮಾಗಳಲ್ಲಿ ಕೆಲಸ ಸಿಗ್ತಾ ಇಲ್ಲ ಅಂತ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಮುಂದುವರೆದು ಮಾತನಾಡಿರೋ ಅವರು ಹಿಂದಿ ಚಿತ್ರರಂಗದಲ್ಲಿ ಕಳೆದ 8 ವರ್ಷಗಳಲ್ಲಿ ಅಧಿಕಾರದ ಹರಿವು ಬದಲಾಗಿದೆ. ಸೃಜನಶೀಲತೆ ಇಲ್ಲದ ಜನರ ಕೈಯಲ್ಲಿ ಈಗ ಅಧಿಕಾರ ಇದೆ. ಇದು ಕೋಮುವಾದ ವಿಷಯನೂ ಕೂಡ ಆಗಿರಬಹುದು. ಆದರೆ ಅದು ನನ್ನ ಮುಖದ ಮೇಲೆ ನೇರವಾಗಿ ಕಾಣಿಸ್ತಾ ಇಲ್ಲ. ಯಾರೋ ಕಿವಿ ಮಾತು ಹೇಳಿದಂತೆ ನನಗೆ ವಿಷಯಗಳು ತಿಳಿತಾ ಇದೆ. ಈಗ ನನ್ನ ಕುಟುಂಬದ ಜೊತೆಗೆ ಹೆಚ್ಚು ಸಮಯವನ್ನು ಕಳೆಯೋದಕ್ಕೆ ನನಗೆ ಅವಕಾಶ ಕೂಡ ಸಿಕ್ಕಿದೆ. ನಾನು ಕೆಲಸದ ಹುಡುಕಾಟದಲ್ಲಿಲ್ಲ. ನಾನು ಕೆಲಸವನ್ನ ಹುಡುಕೋದಕ್ಕೆ ಬಯಸೋದು ಇಲ್ಲ. ನನ್ನ ಅರ್ಹತೆ ಪ್ರಾಮಾಣಿಕತೆಯಿಂದ ನಾನು ಕೆಲಸವನ್ನ ಪಡಿತೀನಿ ಅಂತ ಹೇಳಿದ್ದಾರೆ. ನನ್ನನ್ನ ಚಿತ್ರಕ್ಕೆ ಕೆಲವೊಮ್ಮೆ ಆಯ್ಕೆ ಮಾಡ್ಕೊಳ್ತಾರೆ, ಆದರೆ ಸ್ವಲ್ಪ ಸಮಯದ ನಂತರ ಬೇರೆ 5 ಸಂಗೀತ ನಿರ್ದೇಶಕರನ್ನ ನೇಮಕ ಮಾಡ್ಕೊಳ್ತಾರೆ. ಇದನ್ನ ಕೇಳಿದಾಗ ನನಗೆ ನಗು ಬರುತ್ತೆ ಅಂತ ಹೇಳಿದ್ದಾರೆ. ರೋಜಾ, ಬಾಂಬೆ ಮತ್ತು ದಿಲ್ ಸೆ ಅಂತಹ ಸೂಪರ್ ಹಿಟ್ ಚಿತ್ರಗಳಿಗೆ ಸಂಗೀತ ನೀಡಿದ್ರು ತಮಗೆ ಬಾಲಿವುಡ್ನಲ್ಲಿ ದೀರ್ಘಕಾಲದವರೆಗೆ ಒಬ್ಬ ಹೊರಗಿನವ ಅನ್ನೋ ಭಾವನೆಯೇ ಇತ್ತು ಅಂತ ರೆಹಮಾನ್ ಅವರು ಹೇಳಿದ್ದಾರೆ. ಇಷ್ಟಲ್ಲದೆ ಬಾಲಿವುಡ್ನಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಹಿಂದಿ ಮಾತನಾಡದೇ ಇರೋದು ಹೇಗೆ ತಡೆಗೋಡೆ ಆಯಿತು ಅವರಿಗೆ ಅನ್ನೋದನ್ನ ಅವರು ಸಂಪೂರ್ಣವಾಗಿ ಬಿಚ್ಚಿಟ್ಟಿದ್ದಾರೆ. ಸುಭಾಷ್ ಘಾಯ್ ಅವರ ತಾಲ್ ಸಿನಿಮಾ ಬಿಡುಗಡೆಯಾದ ನಂತರ ಅಷ್ಟೇ ಉತ್ತರ ಭಾರತದ ಮನೆ ಮಾತಾಗೋದಕ್ಕೆ ಸಾಧ್ಯ ಆಯಿತು ಅಂತ ನೆನಪು ಮಾಡ್ಕೊಂಡಿದ್ದಾರೆ. ತಮಿಳು ವ್ಯಕ್ತಿಗೆ ಹಿಂದಿ ಮಾತನಾಡೋದು ಕಷ್ಟ, ಆದರೆ ಸುಭಾಷ್ ಘಾಯ್ ಅವರ ಸಲಹೆಯಂತೆ ಹಿಂದಿ ಕಲಿತು ನಂತರ ಉರ್ದು ಮತ್ತು ಪಂಜಾಬಿ ಭಾಷೆಗಳ ಪ್ರಭಾವವನ್ನು ತಮ್ಮ ಸಂಗೀತದಲ್ಲಿ ಅಳವಡಿಸಿಕೊಂಡಿದ್ದಾಗಿ ಅವರು ನೆನಪು ಮಾಡಿಕೊಂಡಿದ್ದಾರೆ. ಬಾಲಿವುಡ್ನಲ್ಲಿ ದಕ್ಷಿಣ ಭಾರತದ ಕಲಾವಿದರ ವಿರುದ್ಧ ತಾರತಮ್ಯ ನಡೀತಾ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾ ರೆಹಮಾನ್ ಅವರು ಈ ಅಂಶಗಳನ್ನು ಬಿಚ್ಚಿಟ್ಟಿದ್ದಾರೆ. ಸದ್ಯ ರೆಹಮಾನ್ ಅವರ ಈ ಹೇಳಿಕೆ ಚಿತ್ರರಂಗದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಮೊಜಾರ್ಟ್ ಆಫ್ ಮದ್ರಾಸ್ ಎನ್ನುವ ಹೆಸರಿನಿಂದ ಕರೆಸಿಕೊಳ್ಳೋ AR ರೆಹಮಾನ್ ಅವರು 2 ಅಕಾಡೆಮಿ ಪ್ರಶಸ್ತಿಗಳು, 2 ಗ್ಯಾಮಿ ಪ್ರಶಸ್ತಿಗಳು, 1 BAFTA ಪ್ರಶಸ್ತಿ, 1 ಗೋಲ್ಡನ್ ಗ್ಲೋಬ್, 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, 15 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಇವರು ಗೆದ್ದಿದ್ದಾರೆ. ಬಾಲಿವುಡ್, ಕಾಲಿವುಡ್, ಹಾಲಿವುಡ್ನಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಇವರು ತಮ್ಮದಾಗಿಸ್ಕೊಂಡಿದ್ದಾರೆ. ಸ್ಲಮ್ ಡಾಗ್ ಮಿಲಿಯನಿಯರ್ ಚಿತ್ರಕ್ಕೆ AR ರೆಹಮಾನ್ ಅವರು ಅದ್ಭುತ ಸಂಗೀತ ಸಂಯೋಜನೆಯನ್ನು ನೀಡಿದರು. ಜೈ ಹೋ ಅನ್ನೋ ಈ ಒಂದು ಹಾಡು ಆ ಚಿತ್ರಕ್ಕೆ ಜಾಗತಿಕ ಯಶಸ್ಸನ್ನು ತಂದುಕೊಟ್ಟಿತ್ತು. ಈ ಹಾಡು ಬಂದು 10 ವರ್ಷ ಕಳೆದ್ರೂ ಕೂಡ ಇನ್ನೂ ಕೂಡ ಈ ಹಾಡು ಜನರ ಕಿವಿಯಲ್ಲಿ ಗುಯಿಗುಡ್ತಾ ಇದೆ. ರೆಹಮಾನ್ ಅವರು ಕೇವಲ ಸಂಗೀತ ನಿರ್ದೇಶಕರಾಗಿ ಅಷ್ಟೇ ಅಲ್ಲ, ನಿರ್ಮಾಪಕ, ನಿರ್ದೇಶಕ, ಶಿಕ್ಷಕ, ದೃಶ್ಯ ಕಲಾವಿದರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೀಗ ಮೊದಲ ಬಾರಿಗೆ ಬಣ್ಣವನ್ನು ಹಚ್ಚೋದಕ್ಕೆ ಸಜ್ಜಾಗಿರೋ ಅವರು ಪ್ರಭುದೇವ್ ಅಭಿನಯದ ಕಾಮಿಡಿ ಚಿತ್ರ ಮೂನ್ ವಾಕ್ ಮೂಲಕ AR ರೆಹಮಾನ್ ಅವರು ನಟರಾಗಿ ಇದೀಗ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಪ್ರತಿ ಪ್ರಾಜೆಕ್ಟಲ್ಲೂ ಕೂಡ AR ರೆಹಮಾನ್ ತಮ್ಮದೇ ಆದ ಮಾಯಾಜಾಲದ ಸ್ಪರ್ಶವನ್ನು ತರ್ತಾರೆ. ಅದು ಅವರ ಇತ್ತೀಚಿನ ವರ್ಚುವಲ್ ರಿಯಾಲಿಟಿ ಥ್ರಿಲ್ಲರ್ ಚಲನಚಿತ್ರ ಲೇ ಮಸ್ಕ್ ಆಗಿರಲಿ, ಹಿಂದಿ ಮತ್ತು ತಮಿಳು ಚಿತ್ರಗಳಿಗೆ ನೀಡಿರೋ ಅಸಂಖ್ಯಾತ ಸಂಗೀತ ಸಂಯೋಜನೆಗಳಾಗಿರಲಿ, ಜೈ ಹೋ ಅನ್ನೋ ಒಂದು ಜಾಗತಿಕ ಟಾಪ್ ಹಿಟ್ ಹಾಡಾಗಿರಲಿ, ಅಥವಾ ಮಿಕ್ ಜಾಗರ್, ಡೇವ್ ಸ್ಟುವರ್ಟ್, ಜಾಸ್ ಸ್ಟೋನ್ ಮತ್ತು ಡೇಮಿಯನ್ ಮಾರ್ಲಿ ಅವರಂತಹ ವಿಶ್ವ ಪ್ರಸಿದ್ಧ ಕಲಾವಿದರ ಜೊತೆಗಿನ ಸಹಯೋಗ ಆಗಿರಲಿ, ಎಲ್ಲೆಂದರಲ್ಲಿ ಅವರ ಸಂಗೀತದ ಮಾಯಾಜಾಲ ಸ್ಪಷ್ಟವಾಗಿ ಕಾಣಿಸುತ್ತೆ. AR ರೆಹಮಾನ್ ಅವರು ಭಾರತದ ಅತ್ಯಂತ ದುಬಾರಿ ಸಂಗೀತ ಸಂಯೋಜಕ. ಅವರು ಸಖತ್ ಬ್ಯುಸಿ ಕೂಡ ಹೌದು.
ದೇಶ ವಿದೇಶಗಳಲ್ಲಿ ಅವರು ಸಾಕಷ್ಟು ಕಾನ್ಸರ್ಟ್ಗಳನ್ನು ಮಾಡ್ತಾ ಇರ್ತಾರೆ. ರೆಹಮಾನ್ ಅವರನ್ನು ತಂಡಕ್ಕೆ ಸೇರ್ಪಡೆ ಮಾಡಿಕೊಳ್ಳೇಬೇಕು ಅಂದರೆ ಅದು ಒಂದು ದೊಡ್ಡ ಚಾಲೆಂಜೇ ಆಗಿತ್ತು. ಈ ಹಿಂದೆ ನಟಿ ಶ್ರೀದೇವಿ ಅವರ ಕೊನೆಯ ಸಿನಿಮಾ ಮಾಮ್ ಅನ್ನೋ ಈ ಚಲನಚಿತ್ರದಲ್ಲಿ ರೆಹಮಾನ್ ಅವರನ್ನು ಸಂಗೀತ ಸಂಯೋಜಕರಾಗಿ ಕರೆತರೋದಕ್ಕೆ ರೆಹಮಾನ್ ಅವರು ತಂಡದಲ್ಲಿ ಇರಲೇಬೇಕು ಅನ್ನೋದಕ್ಕೆ 70 ಲಕ್ಷ ರೂಪಾಯಿಯನ್ನು ನೀಡಿದ್ರು ಅನ್ನೋ ಸುದ್ದಿ ಇದೆ. ಅದು ಕೂಡ ನಟಿ ಶ್ರೀದೇವಿಯವರು ತಮ್ಮ ಸಂಭಾವನೆಯಲ್ಲಿ 70 ಲಕ್ಷ ಹಣವನ್ನು ನೀಡಿ ಬೋನಿ ಕಪೂರ್ ಅವರಿಗೆ ರೆಹಮಾನ್ ಅವರನ್ನು ಈ ಸಿನಿಮಾಗೆ ಅವರನ್ನು ಕರೆತರಲೇಬೇಕು ಅಂತ ಸೂಚನೆ ನೀಡಿದರು. AR ರೆಹಮಾನ್ ಅವರ ಹೇಳಿಕೆಗಳು ಕೇವಲ ವೈಯಕ್ತಿಕ ಅಸಮಾಧಾನ ಅಲ್ಲ, ಬದಲಾಗಿ ಭಾರತೀಯ ಚಿತ್ರರಂಗದಲ್ಲಿ ನಡೀತಾ ಇರೋ ಭೇದ ಭಾವವನ್ನು ಸೂಚಿಸುತ್ತೆ. ಇಲ್ಲಿ ಬಾಲಿವುಡ್ನಲ್ಲಿ ಕಲೆಗೆ ಬೆಲೆ ಇಲ್ಲ ಅನ್ನೋದು ರೆಹಮಾನ್ ಅವರ ಮಾತುಗಳಿಂದಾನೇ ತಿಳಿಯುತ್ತೆ. ಸೃಜನಶೀಲತೆ, ಸಮಾನತೆ ಮತ್ತು ಕಲೆಗೆ ನೀಡೋ ಗೌರವವನ್ನೇ ಕಲಾರಂಗದ ಮೂಲಭೂತ ಮೌಲ್ಯಗಳಾಗಿರಬೇಕು. ಧರ್ಮ, ಗುರುತು ಅಥವಾ ಮನಸ್ಥಿತಿಗಳಿಂದ ಕಲಾವಿದರ ಅವಕಾಶಗಳು ನಿರ್ಧಾರ ಆಗೋದಾದರೆ ಅದು ಕಲೆಯ ಸ್ವಾತಂತ್ರ್ಯಕ್ಕೆ ಸವಾಲಾಗುತ್ತಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.